ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಬಂದ್ರೆ ಇನ್ಫಿನಿಕ್ಸ್ ಸ್ಮಾರ್ಟ್ 6 ಪ್ಲಸ್. ಸೊ ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದೀವಿ ಹಾಗೂ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಏನು, ಸ್ಮಾರ್ಟ್ ಫೋನ್ ನೋಡಕ್ ಹೇಗಿದೆ ಹಾಗೂ ಪ್ರೈಸ್ ಏನು, ಈ ಒಂದು ಸ್ಮಾರ್ಟ್ ಫೋನ್ ಯಾರಿಗೆಲ್ಲ ಯೂಸ್ ಆಗುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ತೇನೆ, ವಿಡಿಯೋನ ಫುಲ್ ಆಗಿ ನೋಡಿ. ಈ ಒಂದು ಸ್ಮಾರ್ಟ್ ಫೋನ್ ನೋಡಕ್ಕೆ ಈ ತರ ಇದೆ. ಸೊ ಇದನ್ನ ಸೈಡ್ ಇಟ್ಟು ಬಾಕ್ಸ್ ನಲ್ಲಿ ಬೇರೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಒಂದು ಮೈಕ್ರೋ USB ನ ಚಾರ್ಜಿಂಗ್ ಕೇಬಲ್, 10 ವಾಟ್ಸ್ ನ ಚಾರ್ಜಿಂಗ್ ಅಡಾಪ್ಟರ್, ಒಂದು ವಾರಂಟಿ ಕಾರ್ಡ್ ಮತ್ತು ಒಂದು ಯೂಸರ್ ಮ್ಯಾನುವಲ್ ಅನ್ನ ಕೊಟ್ಟಿದ್ದಾರೆ, ಒಂದು ಸಿಮ್ ಇಂಜೆಕ್ಟಿಂಗ್ ಪಿನ್, ಎಕ್ಸ್ ಕ್ಲಬ್ ನ ವೆಲ್ಕಮ್ ಕಾರ್ಡ್, ಒಂದು ಬ್ಯಾಕ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 6.82 ಇಂಚ್ ನ ಒಂದು HD+ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ಕ್ವಾಲಿಟಿ ಎಲ್ಲ ನೋಡೋದಾದ್ರೆ ನನ್ನ ಪ್ರಕಾರ ಚೆನ್ನಾಗಿ ಅನಿಸ್ತಾ ಇದೆ. ಇನ್ನು ಫ್ರಂಟ್ ನಮಗೆ 5 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಡ್ತಿದ್ದಾರೆ. ಅದನ್ನ ಮುಂದಕ್ಕೆ ನಾವು ಟೆಸ್ಟ್ ಮಾಡಿ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ನೋಡೋಣ. ಹಾಗೂ ಇದಕ್ಕೆ ನಮಗೆ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಅನ್ನ ಹಾಕಿ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಎಕ್ಸ್ಟ್ರಾ ಹಾಕಬೇಕು ಅಂತಾನೆ ಇಲ್ಲ. ಇನ್ನು ಸೈಡ್ ನಲ್ಲಿ ವಾಲ್ಯೂಮ್ ಕೀಸ್, ಪವರ್ ಬಟನ್ ಹಾಗೂ ಬಾಟಮ್ ನಲ್ಲಿ 3.5mm ನ ಆಡಿಯೋ ಜಾಕ್ ಸಪೋರ್ಟ್, ಮೈಕ್ರೋಫೋನ್, ಚಾರ್ಜಿಂಗ್ ಪೋರ್ಟ್ ಮತ್ತು ಸ್ಪೀಕರ್ ಅನ್ನ ನೋಡ್ಕೊಬಹುದು. ಲೆಫ್ಟ್ ಸೈಡ್ ನಲ್ಲಿ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಇದ್ರಬಹುದು 2 ಸಿಮ್ ಕೂಡ 4G ಅನ್ನ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಬ್ಯಾಕ್ ಸೈಡ್ ನೋಡೋದಾದ್ರೆ ಒಂದು ಗ್ಲಾಸ್ ಫಿನಿಶಿಂಗ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಇದು ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಇನ್ನು 8 ಮೆಗಾ ಪಿಕ್ಸೆಲ್ ನ ಡುವಲ್ ಕ್ಯಾಮೆರಾ ಸೆಟಪ್ ಅನ್ನ ನೋಡ್ಕೊಬಹುದು. ಡುವಲ್ LED ಫ್ಲಾಶ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗೂ ಈ ಒಂದು ಫೋನಿಗೆ ಪ್ಯಾಂಡಾ MN228 ನ ಒಂದು ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗೂ ಈ ಒಂದು ಸ್ಮಾರ್ಟ್ ಫೋನ್ ನ ಆಪರೇಟಿಂಗ್ ಸಿಸ್ಟಮ್ ಅಂತ ನೋಡೋದಾದ್ರೆ XOS 10.6 ನ ಜೊತೆಗೆ ಬರ್ತಾ ಇದೆ, ಆಂಡ್ರಾಯ್ಡ್ 12 ಗೋ ಎಡಿಷನ್ ನ ಬೇಸ್ ಮೇಲೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ನನ್ನ ಕೈಯಲ್ಲಿರೋದು 3GB RAM, 64GB ಸ್ಟೋರೇಜ್, ಮತ್ತೆ ಇದರಲ್ಲಿ ನಮಗೆ 3GB ವರ್ಚುವಲ್ RAM ಸಪೋರ್ಟ್ ಕೂಡ ಕೊಡ್ತಿದ್ದಾರೆ. ಸೊ ಇದರಲ್ಲಿರುವ RAM ಟೈಪ್ LPDDR4X ಎಂದು. ಮತ್ತೆ ಇದರಲ್ಲಿ ನಮಗೆ ಮೀಡಿಯಾಟೆಕ್ ನ Helio G25 ನ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪ್ರೈಸ್ ರೇಂಜ್ ಗೆ ಓಕೆ ಆದ ಪ್ರೊಸೆಸರ್ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಫ್ರಂಟ್ ನಮಗೆ 5 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಫೋಟೋ ಕ್ವಾಲಿಟಿ ಎಲ್ಲ ಇಲ್ಲಿ ಹಾಕಿದ್ದೀನಿ, ನೀವು ಹೇಗಿದೆ ಅಂತ ನೋಡ್ಕೊಬಹುದು. ಸೊ ನನಗೆ ಅನ್ನಿಸ್ದಂಗೆ ಫೋಟೋ ಕ್ವಾಲಿಟಿ ಆವರೇಜ್ ಅಂತಾನೆ ಹೇಳ್ತೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ಅಂತ ನೋಡೋದಾದ್ರೆ ಹತ್ರದಲ್ಲಿ ತೆಗೆಯುವಂತಹ ಆಬ್ಜೆಕ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಹಾಗೂ ಲಾಂಗ್ ಫೋಟೋಸ್ ಎಲ್ಲ ಒಂದ್ ಮಟ್ಟಿಗೆ ಕ್ವಾಲಿಟಿ ಓಕೆ ಅಂತಾನೆ ನೋಡಬಹುದು. ಫೋಟೋಸ್ ಅನ್ನು ಝೂಮ್ ಮಾಡಿ ನೋಡುವಾಗ ಅದು ಪಿಕ್ಸೆಲೇಟ್ ಆಗುತ್ತೆ. ಸೊ ಬ್ಯಾಕ್ ಕ್ಯಾಮ್ರಾ ಕ್ವಾಲಿಟಿ ಕೂಡ ಒಂದ್ ಮಟ್ಟಿಗೆ ಓಕೆ ಅಂತಾನೆ ಹೇಳಬಹುದು. ಮತ್ತೆ ಇದರಲ್ಲಿ 5000 mAh ನ ಒಂದು ದೊಡ್ಡ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಓಕೆ ಅಂತಾನೆ ಹೇಳಬಹುದು, ನಮಗೆ ಆರಾಮಾಗಿ ಒಂದಿನ ಬರುತ್ತೆ. ಸೊ ಫೈನಲ್ ಆಗಿ ನನಗೆ ಇದ್ರ ಬಗ್ಗೆ ಅನ್ಸಿದ್ದು ಏನಪ್ಪಾ ಅಂತ ನೋಡೋದಾದ್ರೆ ಇದೊಂದು ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ ಫೋನ್ ಏನೋ ಅಲ್ಲ. ಸೊ ಈ ಒಂದು ಬಜೆಟ್ ನಲ್ಲಿ ಸ್ಟೂಡೆಂಟ್ಸ್ ಗೆ ಅಥವಾ ಪೇರೆಂಟ್ಸ್ ಗೆ ಒಂದು ನಾರ್ಮಲ್ ಯೂಸೇಜ್ ಗೆ ನಿಮಗೆ ಫೋನ್ ಬೇಕಂದ್ರೆ ಒಂದು ಫೋನ್ ಅನ್ನ ತಗೊಬಹುದು. ಹಾಗೂ ಮಲ್ಟಿಮೀಡಿಯಾಗಂತೂ ಬೆಸ್ಟ್ ಇರುತ್ತೆ, ಯಾಕಂದ್ರೆ ಇಷ್ಟು ದೊಡ್ಡ ಡಿಸ್ಪ್ಲೇ ನ ಕೊಡ್ತಾರೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, 500 nits ನ ಒಂದು ಬ್ರೈಟ್ನೆಸ್ ಅನ್ನ ಕೊಡ್ತಿದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಅಂಡ್ ಆಲ್ಸೋ 3GB RAM ಮಾತ್ರ ಕೊಟ್ಟಿದ್ದಾರೆ, ಇನ್ನೊಂದು GB ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಇನ್ನೂ ಚೆನ್ನಾಗಿರ್ತಿತ್ತು. ವರ್ಚುವಲ್ RAM ಅಂತ ಕೊಟ್ಟಿದ್ದಾರೆ. ಸೊ ನನಗೆ ಅನ್ನಿಸ್ದಂಗೆ ವರ್ಚುವಲ್ RAM ಅಲ್ಲ ಅಷ್ಟು ಎಫಿಷಿಯಂಟ್ ಆಗಿ ವರ್ಕ್ ಮಾಡುತ್ತೆ ಅಂತ ನನಗೆ ಅನ್ಸಲ್ಲ. ಹಾಗೂ ಇದರೊಂದು ಬ್ಯಾಕ್ ಸೈಡ್ ನೋಡುವಾಗ್ಲೂ ಕೂಡ ಒಳ್ಳೆ ಒಂದು ಗ್ಲಾಸಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ, ಅದು ಕೂಡ ಸೂಪರ್ ಆಗಿದೆ, ನನಗಂತೂ ಇಷ್ಟ ಆಯ್ತು. ಸೊ ಇದರ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ 7999 ರೂಪಾಯಿಗೆ ಫ್ಲಿಪ್ಕಾರ್ಟ್ ನಲ್ಲಿ ಅವೈಲೇಬಲ್ ಇದೆ. ಸೊ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಬಹುದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.